ಸೇವೆಯ ನಿಟ್ಟಿನಲ್ಲಿ ತವರು ಪಬ್ಲಿಕ್ ಚಾರಿಟರಿ ಟ್ರಸ್ಟ್ ಪ್ರತಿ ಗುರುವಾರ ಹಾಸನ ನಗರದಲ್ಲಿ ನಾರಾಯಣ ಸೇವೆಯನ್ನು ಹಮ್ಮಿಕೊಳ್ಳುತ್ತಿದೆ. ಈ ಸೇವೆಯಡಿ ಟ್ರಸ್ಟ್ ವತಿಯಿಂದ ಉಚಿತ ಉಪಹಾರವನ್ನು ಬಡವರು, ಕೂಲಿ ಕಾರ್ಮಿಕರು ಮತ್ತು ನಿರಾಶ್ರಿತರಿಗಾಗಿ ಬೆಳಗ್ಗೆ ಸಂಸ್ಥೆಯ ಆವರಣದಲ್ಲಿ ನಗರದ ಎನ್ಆರ್ ವೃತ್ತದಲ್ಲಿಯೂ ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತಿದೆ. ಈ ಸೇವೆಯಿಂದ ದೈನಂದಿನ ಕೂಲಿಗೆ ಹೋಗುವ ಕಾರ್ಮಿಕರು ಹಾಗೂ ಆರ್ಥಿಕ ಹಿನ್ನಡೆಯುಳ್ಳ ನಾಗರಿಕರಿಗೆ ಉಪಕಾರವಾಗಿದೆ. ಬೆಳಗಿನ ಉಪಹಾರ ದೊರೆಯುವುದರಿಂದ ಅವರು ದಿನದ ಕೆಲಸಕ್ಕೆ ಹೊಸ ಶಕ್ತಿ ಮತ್ತು ಆತ್ಮವಿಶ್ವಾಸದೊಂದಿಗೆ ಮುನ್ನುಗ್ಗುತ್ತಿದ್ದಾರೆ. ತವರು ಪಬ್ಲಿಕ್ ಚಾರಿಟರಿ ಟ್ರಸ್ಟ್ ಅಧ್ಯಕ್ಷ ಡಾ ಪಾಲಕ್ಷ ಮಾತನಾಡಿ, ಈ ನಾರಾಯಣ ಸೇವೆಯ ಉದ್ದೇಶ ಹಸಿವಿನಿಂದ ನರಳುವವರ ಹೊಟ್ಟೆ ತುಂಬಿಸುವುದು. ಮಾನವ ಸೇವೆಯೇ ದೇವರ ಸೇವೆ ಎಂಬ ಧ್ಯೇಯದೊಂದಿಗೆ ನಾವು ಈ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ಉಪಹಾರ ವಿತರಣೆ ಮಾಡುವ ಯೋಜನೆಯೂ ಇದೆ ಎಂದು ತಿಳಿಸಿದರು. ಹಸಿದವನಿಗೆ ಅನ್ನ ನೀಡುವುದು ಅತಿದೊಡ್ಡ ಪೂಜೆ ಎಂಬ ಮಾತನ್ನು ಜೀವನದ ಅಂಶವನ್ನಾಗಿ ಮಾಡಿಕೊಂಡು ತವರು ಪಬ್ಲಿಕ್ ಚಾರಿಟರಿ ಟ್ರಸ್ಟ್ ಪ್ರತಿ ಗುರುವಾರ ನಿಸ್ವಾರ್ಥ ಸೇವೆಯ ಮೂಲಕ ಹಾಸನದಲ್ಲಿ ಸಾಮಾಜಿಕ ಸ್ಪಂದನೆಯ ಹೊಸ ಸಂಸ್ಕೃತಿಯನ್ನು ಬೆಳೆಸುತ್ತಿದೆ ಎಂದು ಹೇಳಿದರು. ಸ್ಥಳೀಯರು ಹಾಗೂ ವ್ಯಾಪಾರಿಗಳು ಟ್ರಸ್ಟ್ನ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದು, ಹಲವರು ಸ್ವಯಂ ಪ್ರೇರಿತವಾಗಿ ಸೇವಾ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದಾರೆ. ಬಡವರ ಮುಖದಲ್ಲಿ ನಗು ಮೂಡಿಸುವ ಈ ನಾರಾಯಣ ಸೇವೆ ಹಾಸನದಲ್ಲಿ ಮಾನವೀಯತೆಯ ನಿಜವಾದ ಮಾದರಿಯಾಗಿದೆ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.